ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ ಪ್ರೀತಿ, ಇಲ್ಲದಿದ್ದರೆ ಫಜೀತಿ. ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲದಿದ್ರೆ ಸಂಸಾರ ನಡೆಸೋದು ಕಷ್ಟ ಆಗತ್ತೆ. ಈಗಂತೂ ಸಿಲ್ಲಿ ಮ್ಯಾಟರ್ಗಳಿಗೆ ಡಿವೋರ್ಸ್ ಅಪ್ಲೈ ಮಾಡೋರು ಹೆಚ್ಚಾಗ್ತಾನೆ ಇದ್ದಾರೆ. ಚಿತ್ರ ವಿಚಿತ್ರ ಕಾರಣಗಳಿಗೆ ಕೋರ್ಟ್ ಮೆಟ್ಟಿಲೇರೋ ದಂಪತಿಗಳು ಕೂಡ ಟ್ರೆಂಡ್ ಮಾಡ್ತಾ ಸುದ್ದಿ ಆಗ್ತಾ ಇದ್ದಾರೆ. ಇಂತಹದೇ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ಕಾರಣ ಮಾತ್ರ ಸ್ವಲ್ಪ ವಿಚಿತ್ರವಾಗಿದೆ. ಇತ್ತೀಚೆಗೆ ಮದುವೆಯಾದ ಮಹಿಳೆಯೊಬ್ಬಳು ತನ್ನ ಗಂಡ ಪ್ರತಿದಿನವೂ ಕೂಡ ಸ್ನಾನ ಮಾಡೋದಿಲ್ಲ ಅಂತ ಒಂದೇ ಕಾರಣಕ್ಕೆ ಡಿವೋರ್ಸ್ ಕೇಳಿದಾಳೆ. ಈ ಗಂಡ ಹೆಂಡತಿ ಮದುವೆಯಾಗಿ ಕೇವಲ 40 ದಿನಗಳ ಮಾತ್ರ ಆಗಿದೆ. ಈ 40 ದಿನಗಳಲ್ಲಿ ಈ ಮಹಿಳೆಯ ಗಂಡ ಕೇವಲ 6 ಬಾರಿ ಸ್ನಾನ ಮಾಡಿದಳಂತೆ. ಹೀಗಾಗಿ ಉತ್ತರ ಪ್ರದೇಶದ ಆಗ್ರಾದ ನವವಿವಾಹಿತೆ ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿ ಅಪ್ಲಿಕೇಶನ್ ಹಾಕಿದಾಳೆ. ಮಾಧ್ಯಮಗಳ ರಿಪೋರ್ಟ್ ಪ್ರಕಾರ ಮಹಿಳೆಯ ಡಿವೋರ್ಸ್ ಅರ್ಜಿ ಸಾಕಷ್ಟು ವಿಚಿತ್ರ ಕಾರಣಗಳಿಗೆ ಮೆನ್ಷನ್ ಮಾಡಲಾಗಿದೆ. ನನ್ನ ಗಂಡನಿಗೆ ಪ್ರತಿದಿನ ಸ್ನಾನ ಮಾಡೋ ಹವ್ಯಾಸನೇ ಇಲ್ಲ, ನನಗೆ ಆತನ ದೇಹದಿಂದ ಕೆಟ್ಟ ವಾಸನೆ ಬರುತ್ತೆ, ಅದಕ್ಕೋಸ್ಕರ ನನಗೆ ಈ ಕೊಳಕು ಗಂಡನಿಂದ ಡಿವೋರ್ಸ್ ಬೇಕೇ ಬೇಕು ಅಂತ ಕೋರ್ಟ್ ಮುಂದೆ ನವವಿವಾಹಿತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ. ಮಹಿಳೆಯನ್ನ ಮದುವೆಯಾದ ಗಂಡ ತಿಂಗಳಿಗೆ 1 ಅಥವಾ 2 ಬಾರಿ ಮಾತ್ರ ಸ್ನಾನ ಮಾಡ್ತಾನೆ. ಗಂಡನ ಬಾಡಿ ಫುಲ್ಲು ಸ್ಮೆಲ್ಲನ್ನು ಆ ಮಹಿಳೆ ಸಹಿಸಿಕೊಳ್ಳೋದಕ್ಕೆ ಆಗದೆ ಮದುವೆಯಾದಂತಹ ಜಸ್ಟ್ 40 ದಿನಕ್ಕೆ ತನ್ನ ದಾಂಪತ್ಯ ಜೀವನವನ್ನು ಎಂಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾಳೆ. ಗಂಡನ ಮನೆ ಬಿಟ್ಟು ತನ್ನ ಅಪ್ಪ ಅಮ್ಮ ಇರುವಂತಹ ತವರು ಮನೆಗೆ ವಾಪಸ್ಸಾಗಿದ್ದಾಳೆ. ವರದಕ್ಷಿಣೆಗೋಸ್ಕರ ಗಂಡ ಟಾರ್ಚರ್ ಕೊಡ್ತಾ ಇದ್ದೇನೆ ಅಂತ ಆರೋಪ ಮಾಡಿಯೂ ಕೂಡ ಮಹಿಳೆ ಮತ್ತು ಆಕೆಯ ಕುಟುಂಬಸ್ಥರು ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದಾಳೆ. ಹೆಂಡತಿಯ ಆರೋಪ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ವ್ಯಕ್ತಿ ಕೂಡ ಶಾಕಿಂಗ್ ಆನ್ಸರ್ನ ಕೊಟ್ಟಿದ್ದಾನೆ. ಫ್ಯಾಮಿಲಿ ಕೋರ್ಟ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ. ಹೌದು, ನಾನು ನೀರಿಗೆ ಪವಿತ್ರ ಗಂಗಾಜಲವನ್ನು ಹಾಕಿ ವಾರಕ್ಕೊಮ್ಮೆ ಸ್ನಾನ ಮಾಡ್ತೀನಿ ಅಂತ ರೀಕೌಂಟರ್ನ ಕೊಟ್ಟಿದ್ದಾನೆ. ಇನ್ನು ಮುಂದೆ ಹೆಂಡತಿಗೋಸ್ಕರ ನಾನು ಬದಲಾಗ್ತೀನಿ, ನನ್ನ ದೇಹದ ವಾಸನೆ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತೀನಿ ಅಂತ ಕೋರ್ಟ್ಗೆ ಭರವಸೆ ಕೊಟ್ಟಿದ್ದಾನೆ. ಇಷ್ಟಾದರೂ ಕೂಡ ಆ ನವವಿವಾಹಿತೆ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ವಂತೆ. ಹೀಗಾಗಿ ಇನ್ನೊಂದು ವಾರದಲ್ಲಿ ಮತ್ತೆ ಇಬ್ಬರ ನಡುವೆ ಕೌನ್ಸಿಲಿಂಗ್ ಮಾಡೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದ್ದು, ಆ ಟೈಮ್ನಲ್ಲಾದ್ರೂ ಇಬ್ಬರು ಒಂದಾಗ್ತಾರ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇನ್ನೊಂದು ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.